ಮೈಸೂರು ಜಿಲ್ಲೆಯಲ್ಲಿ ಮತ್ತೆ ಹುಲಿಯ ಆತಂಕ ಶುರುವಾಗಿದೆ. ಹುಣಸೂರು ತಾಲೂಕಿನ ಗ್ರಾಮಗಳಲ್ಲಿ ಹುಲಿ ಪ್ರತ್ಯಕ್ಷವಾಗಿರೋದ್ರ ಮಾಹಿತಿ ಇದು. 4 ಹುಲಿಗಳ ಚಲನವಲನದ ಬಗ್ಗೆ ಮಾಹಿತಿ ಸಿಕ್ಕಿದೆ. ಹುಲಿಯನ್ನ ನೋಡಿದ ತಕ್ಷಣ ಸಹಜವಾಗಿ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಸಾಕಾನೆಗಳ ಸಹಾಯದಿಂದ ಹುಲಿ ಸೆರೆ ಕಾರ್ಯಾಚರಣೆಯನ್ನ ಮತ್ತೆ ಮಾಡಲಾಗ್ತಾ ಇದೆ. ಭೀಮಾ, ಏಕಲವ್ಯ, ವರಲಕ್ಷ್ಮಿ ಆನೆಗಳನ್ನ ಕೂಂಬಿಂಗ್ ಕಾರ್ಯದಲ್ಲಿ ಬಳಸಿಕೊಳ್ಳಲಾಗ್ತಾ ಇದೆ. 2 ಥರ್ಮಲ್ ಡ್ರೋನ್ ಮುಖಾಂತರ ಕೂಡ ಹುಲಿಯ ಚಲನವಲನದ ಬಗ್ಗೆ ಮಾಹಿತಿ ಪಡ್ಕೊಂಡು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಮೈಸೂರಿನ ಸರಗೂರು ವ್ಯಾಪ್ತಿ ಇರ್ಬೋದು, HD ಕೋಟೆ, ಆ ಕಡೆ ಹುಣಸೂರು, ಎಲ್ಲ ಕಡೆಗಳಲ್ಲೂ ಹುಲಿ ಪ್ರತ್ಯಕ್ಷ ಆಗ್ತಾ ಇರೋದು, ಕೆಲವು ಕಡೆ ರೈತರ ಮೇಲೆ ದಾಳಿ ಮಾಡ್ತಾ ಇರೋದು ಆತಂಕವನ್ನು ಮುಂದುವರಿಸಿದೆ. ಈಗ 4 ಹುಲಿಗಳ ಚಲನವಲನದ ಬಗ್ಗೆ ಈ ಗ್ರಾಮದಲ್ಲಿ ಮಾಹಿತಿ ಸಿಕ್ಕಿದೆ. ಸೊ ಗ್ರಾಮಸ್ಥರು ಕೂಡ ಭಯಭೀತರಾಗಿದ್ದಾರೆ. ಸುತ್ತಮುತ್ತ ಇರುವಂತಹ ಜಮೀನುಗಳಿಗೆ ಹೋಗೋದಕ್ಕೂ ಕೂಡ 100 ಸಲ ಯೋಚನೆ ಮಾಡೋ ರೀತಿಯಲ್ಲಾಗಿದೆ. ಹುಲಿ ಸೆರೆ ಕಾರ್ಯಾಚರಣೆಯನ್ನು ನಿರಂತರವಾಗಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಮಾಡ್ತಾ ಇದ್ದಾರೆ. ಸಾಕಾನೆಗಳ ಸಹಾಯದಿಂದ ಹುಲಿ ಸೆರೆ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಭೀಮಾ, ಏಕಲವ್ಯ, ವರಲಕ್ಷ್ಮಿ ಆನೆಗಳನ್ನು ಕೂಂಬಿಂಗ್ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ KP ನಾಗರಾಜ್. ಮೈಸೂರಿನಲ್ಲಿ ಈಗ ಮತ್ತೆ ಹುಲಿ ಪತ್ತೆ ಆಗಿರೋದ್ರ ಬಗ್ಗೆ ಮಾಹಿತಿ ಎಷ್ಟೊತ್ತಿಗೆ ಪ್ರತ್ಯಕ್ಷವಾಗಿತ್ತಂತೆ, ಮತ್ತೆ ಕಾರ್ಯಾಚರಣೆಗಳೆಲ್ಲ ಯಾವ ರೀತಿ ನಡೀತಾ ಇದೆ, ಕಾರ್ಯಾಚರಣೆಯಲ್ಲಿ ಯಶಸ್ಸು ಸಿಕ್ಕಿದೆಯಾ? KP ನಾಗರಾಜ್ ಬ್ಯಾಕ್ ಅನ್ನುವಂತ ರೀತಿಯಲ್ಲಿ ಹುಲಿಗಳ ವಿಚಾರದಲ್ಲಿ ದೊಡ್ಡ ಮಟ್ಟದ ಕಾಟ ಶುರುವಾಗಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಒಟ್ಟು 45 ದಿನಗಳಲ್ಲಿ ಒಟ್ಟು 22 ಹುಲಿಗಳನ್ನ ಸೆರೆ ಹಿಡಿಯಲಾಗಿತ್ತು. ಈಗ ಇದರ ನಡುವೆ ಮತ್ತೆ ಹುಲಿಗಳ ಕಾಟ ಮೈಸೂರಿನ HD ಕೋಟೆಯ ಸರಗೂರು ಭಾಗದಲ್ಲಿ ಆರಂಭವಾಗಿರುವಂತದ್ದು. ಒಟ್ಟು ಕಳೆದ 2-3 ದಿನಗಳಿಂದಲೂ ಕೂಡ ಗ್ರಾಮದ ಹೊರಭಾಗದಲ್ಲಿ ಅಂದ್ರೆ ಹೊಲಗಳ ಬಳಿಯಲ್ಲಿ ಹುಲಿ ಕಾಣಿಸ್ಕೊಂಡಿರುವಂತದ್ದನ್ನ ರೈತರು ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ನೀಡಿದ್ದಾರೆ. ಆ ಮಾಹಿತಿಯನ್ನ ಆಧರಿಸಿ ಈಗ ಕುಂಬಿ ಕಾರ್ಯಾಚರಣೆಯು ಕೂಡ ಶುರುವಾಗಿದೆ. ಸಾಕಾನೆಗಳ ಸಹಾಯದ ಮೂಲಕವಾಗಿ ಈಗ ಕುಂಬಿ ಕಾರ್ಯಾಚರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಅಲ್ಲಿ ಒಂದಿಷ್ಟು ಸಂರಕ್ಷಿತ ಅರಣ್ಯ ಪ್ರದೇಶ ಅಂದ್ರೆ ಕುರ್ಚಲು ರೀತಿಯಾದಂತಹ ಒಂದು ಅರಣ್ಯ ಪ್ರದೇಶ ಇದೆ. ಆ ಪ್ರದೇಶದ ಭಾಗದಲ್ಲಿ ಹುಲಿ ಅಡಗಿ ಕೂತಿರುವಂತಹ ಹಿನ್ನೆಲೆಯಲ್ಲಿ ಹುಲಿಯ ಕಾರ್ಯಾಚರಣೆ ಕಷ್ಟವಾಗ್ತಾ ಇದೆ. ರೈಟ್, ಧನ್ಯವಾದ KP ನಾಗರಾಜ್ ತಮ್ಮ ಮಾಹಿತಿಗಾಗಿ.